ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅನ್ನಬೇಕಾದ್ರೆ ಆ ಮಾನಿಟೇಷನ್ ಅದರದೇ ಆದ ಕೆಲವೊಂದಷ್ಟು ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಅಂದರೆ ಈಗಾಗಲೇ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಏನಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸು 4,000 ಪಬ್ಲಿಕ್ ವಾಚರ್ಸ್, ಅದ್ರ ಜೊತೆ ಏನಾದ್ರೂ ಯೂಟ್ಯೂಬ್ ಶಾರ್ಟ್ ಶುರು ಮಾಡ್ತಾಯಿದ್ರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇದು 365 ದಿನಗಳ ಒಳಗಡೆ ಈ ಒಂದು ಪಾಲಿಸಿ ಕಂಪ್ಲೀಟ್ ಆಗಬೇಕು. ಇದೆಲ್ಲ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಏನಂತ ಬರುತ್ತೆ, ಮಾನಿಟೇಷನ್ ಅಪೀಲ್ ಮಾಡೋ ಒಂದು ಆಪ್ಷನ್ ಬರುತ್ತೆ. ಅದರ ನಂತರ ನೀವು ಮಾನಿಟೇಷನ್ ಅಪೀಲ್ ಮಾಡಿದ ತಕ್ಷಣ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂವಲ್ಲಿ ಹೋಗುತ್ತೆ. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಮಾನಿಟೇಷನ್ ಆನ್ ಮಾಡ್ಬೇಕಾ ಮಾನಿಟೇಷನ್ ಆನ್ ಮಾಡಬಾರ್ದು ಅಂತ ಅವರು ಡಿಸೈಡ್ ಮಾಡ್ತಾರೆ. ಆದರೆ ಬಟ್ ಯೂಟ್ಯೂಬ್ನಲ್ಲಿ ಇದರದೇ ಆದ ಅಂದರೆ ಈ ಮಾನಿಟೇಷನ್ ರೂಲ್ಸ್ ಇದಿಲ್ಲ. ಈ ಒಂದು ರೂಲ್ಸ್ ಬಿಟ್ಟು ಮತ್ತೊಂದು ಯೂಟ್ಯೂಬ್ನಲ್ಲಿ ಹೊಸ ನ್ಯೂ ರೂಲ್ಸ್ ಬಂದಿದೆ. ಈ ಒಂದು ರೂಲ್ಸ್ ಈಗಾಗಲೇ ಆಲ್ಮೋಸ್ಟ್ ಇದೆ ಈ ರೂಲ್ಸ್. ಆದರೆ ಬಟ್ ಈ ರೂಲ್ಸ್ ತುಂಬ ಜನರಿಗೆ ಗೊತ್ತಿಲ್ಲ. ಇನ್ನು ಕೆಲವೊಂದಷ್ಟು ಜನರಿಗೆ ಈ ಒಂದು ರೂಲ್ಸ್ ಗೊತ್ತಿದೆ, ಮಾನಿಟೇಷನ್ ರೂಲ್ಸ್. ಏನಪ್ಪ ರೂಲ್ಸ್ ಅಂದರೆ, ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅನ್ಬೇಕಾದ್ರೆ ಅದ್ರದ್ದೇನು ಪಾಲಿಸಿ ಇದೆ. ಈ ಪಾಲಿಸಿ ಕಂಪ್ಲೀಟ್ ಆದರೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಈ ಒಂದು ರೂಲ್ಸ್ ಕೂಡ ಇಂಪಾರ್ಟೆಂಟ್ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಕೂಡ. ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಒಮ್ಮೆ ಮಾನಿಟೇಷನ್ ಆನಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಕೂಡ ಡಿಸೇಬಲ್ ಆಗಲ್ಲ ಅಂತ ನೀವು ತಿಳ್ಕೊಬೇಡಿ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಆದರೆ ಬಟ್ ನೀವು ವಾಪಸ್ ಮತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಮಾಡ್ಕೊಳ್ಬೇಕು. ಒಮ್ಮೆ ಮಾನಿಟೇಷನ್ ಆನ್ ಆದ ತಕ್ಷಣ ನನ್ನೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿದೆ, ಇನ್ನು ಮುಂದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನೀವು ತಿಳ್ಕೊಬಿಡಿ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ವಾಪಸ್ ಮಾನಿಟೇಷನ್ ಡಿಸೇಬಲ್ ಆಗುತ್ತೆ. ಅದೇನಪ್ಪ, ಇದು ಡೇಂಜರಸ್ ಹೊಸ ನೀವು ಅಂದರೆ ಈ ಒಂದು ಪಾಲಿಸಿ ಹಳೆ ಪಾಲಿಸಿ ಈಗಾಗಲೇ ಬಂದಿದೆ. ತುಂಬ ಜನಕ್ಕೆ ಗೊತ್ತಿದೆ, ಇನ್ನೂ ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲ. ಆದರೆ ಬಟ್ ಈ ಒಂದು ಪಾಲಿಸಿ ಡೇಂಜರ್ ಪಾಲಿಸಿ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಡೇಂಜರ್ ಪಾಲಿಸಿ. ಈ ಒಂದು ಪಾಲಿಸಿ ನಾನಿಗೆ ಈ ಒಂದು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಆಗಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ತೈತೆ. ಇವತ್ತು ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೇನೆ, ತುಂಬ ಸಿಂಪಲ್. ಈ ಒಂದು ಪಾಲಿಸಿ ಪ್ರತಿಯೊಬ್ಬರು ಕೂಡ ಗೊತ್ತಿರಬೇಕು. ಆ ಒಂದು ಪಾಲಿಸಿ ನಾನು ನಿಮ್ಗೆ ತಿಳಿಸ್ತೇನೆ. ಆ ಒಂದು ಪಾಲಿಸಿ ತಿಳಿಸ್ಬೇಕಾದ್ರೆ ನಿಮಗೆ ನೋಟ್ಬುಕ್ಕಲ್ಲಿ ಬರೆದು ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ಈಗ ಬನ್ನಿ ಗೈಸ್, ಮೊದಲಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ಬೇಕಾರೆ ಒಂದು ವರ್ಷದಲ್ಲಿ ಅಂದರೆ 365 ದಿನಗಳಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಕಂಪ್ಲೀಟ್ ಆಗಬೇಕು. ಆವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ. ಇದು ಎಲ್ಲರೂ ಕೂಡ ಗೊತ್ತಿದೆ. ಆ್ಯಕ್ಚುಲಿ ಅಂದ್ಬಿಟ್ಟು ಇದು ಪಾಲಿಸಿ ಪ್ರತಿಯೊಬ್ಬರು ಇಂಪಾರ್ಟೆಂಟ್. ಆ ಪಾಲಿಸಿ ನಾನು ನಿಮಗೆ ಹೇಳ್ತೇನೆ, ತುಂಬ ಸಿಂಪಲು. ಈಗ ಒಂದು ವರ್ಷ ಅಂದರೆ 365 ಅಂದರೆ ಒಂದು ವರ್ಷ ಯಾವ ರೀತಿ ಅಂದರೆ ಹೇಳ್ಬೇಕಾ. ಈಗ ಡೇಟ್ ಎಷ್ಟು ಇವತ್ತು 8 ಆ್ಯಕ್ಚುಲಿ ಮುಟ್ಟು 8 ಫೆಬ್ರವರಿ 2025 ಆ್ಯಕ್ಚುಲಿ ಉಂಟು. ಇದು ನೆಕ್ಸ್ಟ್ ವರ್ಷ ಅಂದರೆ ಎಷ್ಟು ಅಂದರೆ 8 ಫೆಬ್ರವರಿ ಅಂದರೆ ಫೆಬ್ರವರಿ 8 2026 ಒಳಗೆ ಅಂದರೆ 2026 ಅಂದರೆ ಆ್ಯಕ್ಚುಲಿ ನೋಡ್ಕೊಳ್ಳಿ. ಇವಾಗ ನೀವು ಹೊಸದಾಗಿ ಅಂದರೆ ಈ ಫೆಬ್ರವರಿ ಮಂತಲ್ಲಿ ಅಂದರೆ ಇವತ್ತೇ ನೀವು ಚಾನಲ್ ಕ್ರಿಯೇಟ್ ಮಾಡಿದ್ರೆ ನೆಕ್ಸ್ಟ್ ಒಂದು ವರ್ಷ ಅಂದರೆ ಆ್ಯಕ್ಚುಲಿ ಮುಟ್ಟು ಎಷ್ಟು ಅಂದರೆ ಮುಂದಿನ ವರ್ಷ ಫೆಬ್ರವರಿ 2026 ಒಳಗಡೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಅಂದರೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗುತ್ತೆ. ಎಷ್ಟಂದರೆ ಒಂದು ವರ್ಷ ಅಂದರೆ ಫೆಬ್ರವರಿ 2026 ಒಳಗಡೆ ಅಂದರೆ 2025 ಸ್ಟಾರ್ಟ್ ಮಾಡಿದ್ರೆ ಮುಂದಿನ ವರ್ಷ 2026 ಫೆಬ್ರವರಿ 8ನೇ ತಾರೀಕು ಒಳಗಡೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಇದು ಕಂಪ್ಲೀಟ್ ಆಗಬೇಕು. ಇದು ಯಾವ ರೀತಿ ಕಂಪ್ಲೀಟ್ ಆಗುತ್ತೆ, ಯಾವ ರೀತಿ ಕೌಂಟ್ ಮಾಡ್ತಾರೆ ಒಂದು ವರ್ಷ ಮೇಲ್ಗಡೆ ಆದರೆ ಏನು ಆ್ಯಕ್ಚುಲಿ ಮುಟ್ಟಿಗೆ 2026 ಇದಲ್ಲ, ಇದು 2027ರಲ್ಲಿ ಕಂಪ್ಲೀಟ್ ಆಯಿತು ಬ್ರದರ್. ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದು 2025. 2025ರಿಂದ 2026ಗೆ ನನಗೆ ಮಾಡೋಕ್ಕಾಗಲಿಲ್ಲ. ಅಂದರೆ ಈ ವರ್ಷದ ಒಳಗಡೆ ನನಗೆ ಮಾಡೋಕ್ಕಾಗಲಿಲ್ಲ. ಹಾಗೆ 2027 ಕಂಪ್ಲೀಟ್ ಆಯಿತು. ಅದು ಯಾವ ರೀತಿ ಅಂದರೆ ನೀವು ತುಂಬ ಸಿಂಪಲ್, ಏನು ಡೌಟ್ ಪಡೋ ಅವಶ್ಯಕತೆ ಇಲ್ಲ. ಏನಪ್ಪ ತುಂಬ ಸಿಂಪಲ್. ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 2027ರಲ್ಲಿ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ಆ ಯೂಟ್ಯೂಬ್ ಟೀಮ್ದವ್ರು ಏನು ಮಾಡ್ತಾರೆ, ಯಾವಾಗ ಕಂಪ್ಲೀಟ್ ಇದೆ ಅಂದರೆ ಯಾವ ಒಂದು ಡೇಟಿಗೆ ಕಂಪ್ಲೀಟ್ ಇದೆ ಆ ಒಂದು ಡೇಟ್ ಹಿಂದುಗಡೆ ಅಂದರೆ ಏನು ಮಾಡ್ತಾರೆ, ಆ ಒಂದು ಡೇಟು ಹಿಂದುಗಡೆ ಕೌಂಟ್ ಮಾಡ್ತಾರೆ. ಅಂದರೆ ಈಗ 2027 ಕಂಪ್ಲೀಟ್ ಆದರೆ 2027ರಿಂದ 2026ವರೆಗೆ ಕೌಂಟ್ ಮಾಡ್ತಾರೆ. ಅಂದರೆ ಒಂದು ವರ್ಷವರೆಗೆ ಕೌಂಟ್ ಮಾಡ್ತಾರೆ. 365 ದಿನಗಳವರೆಗೆ ಕೌಂಟ್ ಮಾಡಿ ಅದರ ಒಳಗಡೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ. ಏನಾದರೂ ಒಂದು ವೇಳೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ. ಇದು ಕಂಪಲ್ಸರಿ ನಿಮ್ಮ ಪ್ರತಿಯೊಬ್ಬರು ಕೂಡ ಗೊತ್ತಿರಬೇಕು. ಆದರೆ ಏನಪ್ಪ ರೂಲ್ಸ್ ಅಂದರೆ ನಾನು ನಿಮಗೆ ಹೇಳೋ ರೂಲ್ಸ್ ಇದೆ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲರೂ ಕೂಡ ಗೊತ್ತಿದೆ. ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಇದೆ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಇದ್ದರೂ ಕೂಡ ನೀವು ಏನು ಮಾಡ್ತಾರೆ, ನೀವು ಸಡನ್ ಅಮೌಂಟ್ ಈಗ 2020 ಅಂದರೆ ಈ 2025ರಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಇದೆ. ನೀವು 2025ರಿಂದ 2026ವರೆಗೂ ಆ್ಯಕ್ಚುಲಿ ಯಾವುದೇ ರೀತಿ ನೀವು ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಅಂದರೆ 2025ರಿಂದ 2026ವರೆಗೂ ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ವೀಡಿಯೋ ಅಪ್ಲೋಡ್ ಮಾಡೋದು ಕೂಡ ಚೆನ್ನಾಗಿ ವ್ಯೂಸ್ ಬಂದಿಲ್ಲ, ವೈರಲ್ ಆಗಿರೋ ಸರಿಯಾಗಿ ವಾಚ್ ಟೈಮ್ ಬರಲಿಲ್ಲ. ಅಂದರೆ ಏನಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಇದ್ದರೂ ಕೂಡ ಚೆನ್ನಾಗಿ ವ್ಯೂಸ್ ಬರಲ್ಲ, ಚೆನ್ನಾಗಿ ವಾಚ್ ಟೈಮ್ ಬರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲು ಎಷ್ಟೇ ಚಾನಲ್ ಮಾನಿಟೇಷನ್ ಆಗಲಿ, ನನ್ನದೇ ಯೂಟ್ಯೂಬ್ ಚಾನಲ್ ಈಗ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಿಲ್ಲ, ನಾನು ಪ್ರತಿ ವರ್ಷ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲೇಬೇಕು.
ಏನಾದರೂ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೇಷನ್ ಆನ್ ಆಗಲ್ಲ. ಮಾನಿಟೇಷನ್ ಆಗುತ್ತೆ ಡಿಸೇಬಲ್ ಆಗುತ್ತೆ. ಮಾನಿಟೇಷನ್ ಆನ್ ಇದ್ದು ಡಿಸೇಬಲ್ ಆಗುತ್ತೆ. ಇದೇ ಒಂದು ರೂಲ್ಸನ್ನು ನಿಮಗೆ ಹೇಳ್ತಾ ಇದೆ. ಈ ರೂಲ್ಸ್ ಆ್ಯಕ್ಚುಲಿ ಹಳೆ ರೂಲ್ಸ್ ಎಲ್ಲರೂ ಕೂಡ ಗೊತ್ತಿರಲೇಬೇಕು. ಈಗ ಅಲ್ಲಿ ಇದೆ ಆ್ಯಕ್ಚುಲಿ ಉಂಟು. ಅಂದರೆ ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಿದೆ ಅಂದರೆ ಪ್ರತಿ ವರ್ಷಕ್ಕೊಮ್ಮೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು. ಏನಾದರೂ ಒಂದು ವೇಳೆ ಆಗಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅನ್ನೋದು ಡಿಸೇಬಲ್ ಆಗುತ್ತೆ. ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿರಲೇಬೇಕು ಆ್ಯಕ್ಚುಲಿ ಉಂಟು. ಈಗ ನಾನು ನಿಮಗೆ ತಿಳಿಸೋ ಇದೇ ಒಂದು ರೂಲ್ಸ್ ಆ್ಯಕ್ಚುಲಿ ಪ್ರತಿಯೊಬ್ಬರು ಕೂಡ ಗೊತ್ತಿರಲೇಬೇಕು. ನೀವೆಲ್ಲ ನೋಡಿದ್ರಲ್ಲ, ಇದೇ ಒಂದು ಪಾಲಿಸಿ ಆ್ಯಕ್ಚುಲಿ ಉಂಟು. ಏನಂದ್ರೆ ಯಾರದೇ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆ್ಯಕ್ಚುಲಿ ಈಗ ನಾನು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನಿದೆ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಪ್ರತಿ ವರ್ಷಕ್ಕೊಮ್ಮೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಏನಾದರೂ ಒಂದು ವೇಳೆ ಕಂಪ್ಲೀಟ್ ಆಗಲಿ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೇಷನ್ ಅನ್ನೋದು ಡಿಸೇಬಲ್ ಆಗುತ್ತೆ. ಆ್ಯಕ್ಚುಲಿ ನಾನು ನಿಮಗೆ ಹೇಳೋದೇ ಒಂದು ಪಾಲಿಸಿ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಏನು ಮಾಡ್ತಾರೆ, ಎಲ್ಲರೂ ಫೋಕಸ್ ಅನ್ನೋದು ಈ 4000 ವಾಚ್ ಅವರ್ಸು ಕಂಪ್ಲೀಟ್ ಮಾಡೋಕೆ ಹೆಂಗಾರು ಮಾಡಿ ಮಾನಿಟೇಷನ್ ಆನ್ ಮಾಡಬೇಕು. ಮಾನಿಟೇಷನ್ ಆನ್ ಆದ ತಕ್ಷಣ ಏನಾಗುತ್ತೆ, ಸರಿಯಾಗಿ ವ್ಯೂಸ್ ಬರಲ್ಲ, ಸರಿಯಾಗಿ ರೀಚ್ ಸಿಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ತುಂಬ ಜನ ವೀಡಿಯೋ ಅಪ್ಲೋಡ್ ಮಾಡಿ ನಿಲ್ಲಿಸ್ಬಿಡ್ತಾರೆ. ತುಂಬ ಜನ ವೀಡಿಯೋ ಅಪ್ಲೋಡ್ ಮಾಡಲ್ಲ, ಸರಿಯಾಗಿ ವಾಚ್ ಟೈಮ್ ಬರಲ್ಲ, ಅಪ್ಲೋಡ್ ಮಾಡಿದ್ರು ಕೂಡ ಸರಿಯಾಗಿ ರೀಚ್ ಸಿಗಲಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಆವಾಗ ವಾಚ್ ಟೈಮ್ ಅನ್ನೋದು ಕಡಿಮೆ ಆಗುತ್ತೆ. ಆ ಕಡಿಮೆ ಆದರೆ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಮಾನಿಟೇಷನ್ ಆನಿದ್ರೆ ಮಾನಿಟೇಷನ್ ಕೂಡ ಡಿಸೇಬಲ್ ಆಗುತ್ತೆ. ಇದೇ ಒಂದು ಪಾಲಿಸಿ. ಇದು ಪಾಲಿಸಿ ಹಳೆಯ ಪಾಲಿಸಿ ಆ್ಯಕ್ಚುಲಿ ಉಂಟು. ತುಂಬ ಜನಕ್ಕೆ ಗೊತ್ತಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್, ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ಪ್ರತಿಯೊಂದು ಪಾಲಿಸಿ ಇಂಪಾರ್ಟೆಂಟು ಅಂತ ಹೇಳ್ತಾ ಈ ನೋಡೋದು ತುಂಬ ಸಿಂಪಲ್. ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್. ಈ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನೆಕ್ಟಿಕ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರಿಗೆ ಬಾಯ್.